ಆತ್ಮೇರೆ ನಮಸ್ತೆ. ಟ್ರೀ ಟಿವಿಗೆ ಸ್ವಾಗತ. ನಾನು ನವೀನ್ ಕುಮಾರ್ ಹೆಮ್ಮೆನ್. ಬಿಜೆಪಿ ಆಣೆ ಪ್ರಮಾಣಕ್ಕೆ ಹೆದರಿತಾ, ಹೀಗೊಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕೆಂದ್ರೆ ಬಿಜೆಪಿ ಈಗ ಆಣೆ ಪ್ರಮಾಣ ಪ್ರಹಸನದಿಂದ ಹಿಂದೆ ಸರಿದಿದೆ. ಆಣೆ ಪ್ರಮಾಣ ಮಾಡಲ್ಲ ಅಂತ ಹೇಳ್ತಾ ಇದೆ. ಏನು ವಿಧಾನ ಪರಿಷತ್ನಲ್ಲಿ 4ರಿಂದ 5 ಮತಗಳು ಅಡ್ಡ ಮತದಾನ ಆಯ್ತು. 4ರಿಂದ 5 ಜನ ಶಾಸಕರು ಅಡ್ಡ ಮತದಾನ ಮಾಡಿದ್ರು. ಇವರನ್ನ ಕಂಡುಹಿಡಿಯಲೇಬೇಕಂತೇಳಿ ಬಿಜೆಪಿ ರಾಜ್ಯ ಘಟಕ ತೀರ್ಮಾನ ಮಾಡಿತ್ತು. ಹಾಗಾಗಿ ಎಷ್ಟು ಪ್ರಯತ್ನ ಮಾಡಿದ್ರು, ಯಾರು ಅಡ್ಡ ಮತದಾನ ಮಾಡಿದ್ರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಇದನ್ನ ಪರಿಶೀಲನೆ ಮಾಡಿ ಯಾರು ಅಂತ ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ತೀರ್ಮಾನಿಸಿ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಸಬೇಕಂತೇಳಿ ತೀರ್ಮಾನಿಸಿದ್ರು. ಹೀಗಾಗಿ ಅಲ್ಲಿ ಸಭೆ ನಡೆಯುವ ಸಂದರ್ಭದಲ್ಲಿ ಒಂದು ಆಣೆ ಪ್ರಮಾಣವನ್ನ ಮಾಡಿಸೋಣ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ರು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿ BY ವಿಜೇಂದ್ರ ಅಂದ್ರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಮಾತಾಡ್ಕೊಂಡಿದ್ರಂತೆ. ಹಾಗಾಗಿ ಹೇಳಿಕೆ ಕೂಡ ಕೊಟ್ಟಿದ್ರು, ನಾವು ಎಲ್ರಿಗೂ ವಿಪ್ ಜಾರಿ ಮಾಡ್ತೀವಿ ನಮ್ಮ ಶಾಸಕರಿಗೆ. ನಾವು ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಅಲ್ಲಿ ಆಣೆ ಪ್ರಮಾಣ ಮಾಡಿಸಿ ಯಾರು ನಮ್ಮಲ್ಲೇ ಇದ್ದುಕೊಂಡು ಮೀರ್ ಸಾದಿಕ್ತನವನ್ನ ಮಾಡಿದ್ದಾರೆ ಯಾರು, ಮೀರ್ ಸಾದಿಕ್ಗಳು ಯಾರು, ಅವರನ್ನ ಪತ್ತೆ ಹಚ್ಚಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಆಣೆ ಪ್ರಮಾಣ ಪ್ರಹಸನದಿಂದ ಹಿಂದೆ ಸರಿದಿದ್ದಾರೆ. ಕಾರಣ ಏನು? ಹಾಗಾದ್ರೆ ಅಡ್ಡ ಮತದಾನ ಮಾಡಿದವರು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಬೇರೆ ರೀತಿಯಾದಂತಹ ಹಿರಿಯರ ಒತ್ತಡ ಏನಾದ್ರು ಅಡ್ಡ ಮತದಾನ ಮಾಡಿದವ್ರ ಬಗ್ಗೆ ಬಹಿರಂಗಗೊಳಿಸೋದ್ ಬೇಡ ಅಂತ ಹೇಳಿ ಯಾರಾದ್ರೂ ಒತ್ತಡ ಹೇರ್ತಾ ಇದಾರ? ಇಲ್ಲ ಅಡ್ಡ ಮತದಾನ ಮಾಡಿದ ಈ ಪ್ರಹಸನವನ್ನ ಹೀಗೆ ಎಳೆಯಕೊಂಡು ಹೋಗ್ತಾ ಇದ್ರೆ, ಸುದೀರ್ಘವಾಗಿ ಇದನ್ನೇ ಚರ್ಚೆ ಮಾಡ್ತಾ ಹೋದ್ರೆ ಪಕ್ಷಕ್ಕೆಲ್ಲಾರು ಒಂದ್ ಕಡೆ ಡ್ಯಾಮೇಜ್ ಆಗ್ಬೋದು, ಇದನ್ನು ಇಲ್ಲಿಗೆ ಕೈ ಬೀಳೋಣ ಅಂತ ಹೇಳಿ ಏನಾದ್ರು ತೀರ್ಮಾನ ಮಾಡಿದ್ರ? ಇವೆಲ್ಲ ವಿಚಾರಗಳನ್ನ ನೋಡ್ತಾ ಹೋದ್ರೆ ಇಲ್ಲಿ ಬಹುಮುಖ್ಯವಾಗಿ ಇವತ್ತೊಂದು ಸುದ್ದಿ ಸ್ಫೋಟ ಆಗುತ್ತೆ. ಅದೇನಂದ್ರೆ ಬಿಜೆಪಿ ಪಕ್ಷದ ಹಿರಿಯರಾದಂತಹ DV ಸದಾನಂದ ಗೌಡ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಮೊದಲೇ ನಾವು ಬಿಜೆಪಿ ರಾಜ್ಯ ಘಟಕಕ್ಕೆ ಇದಕ್ಕೆ ಮಾಹಿತಿ ಕೊಟ್ಟಿದ್ದೋ, ಆ ಸಭೆಯಲ್ಲಿ ಈ ಅಡ್ಡ ಮತದಾನದ ಬಗ್ಗೆ ಕುದುರೆ ವ್ಯಾಪಾರಗಳು ನಡೆಯುತ್ತೆ, ಇದ್ರ ಬಗ್ಗೆ ನಾವು ಬಿಜೆಪಿ ರಾಜ್ಯ ಘಟಕಕ್ಕೆ ಮಾಹಿತಿ ಕೊಟ್ಟಿದ್ದು, ಆದ್ರೆ ಇವ್ರು ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮುಖಾಂತರ ಅಡ್ಡ ಮತದಾನ ಮಾಡಿದವ್ರು ಯಾರು ಎನ್ನುವ ಒಂದಷ್ಟು ಸುಳಿವನ್ನ ಈಗ ರಾಜ್ಯ ಘಟಕಕ್ಕೆ ಬಿಟ್ಕೊಟ್ಟಿದ್ದಾರೆ DV ಸದಾನಂದ ಗೌಡರು. ಹಾಗಾದ್ರೆ ಬಿಜೆಪಿಯ ಕೆಲವು ಶಾಸಕರು ಅಡ್ಡ ಮತದಾನಕ್ಕೆ ಒಂದಷ್ಟು ದುಡ್ಡನ್ನ ಪಡೆದು ಅಡ್ಡ ಮತದಾನ ಮಾಡಿದ್ರ ಅಂದ್ರೆ ವಿಧಾನ ಪರಿಷತ್ನಲ್ಲಿ ತಮ್ಮ ಪಕ್ಷದ ವಿರುದ್ಧವಾಗಿ ಮತ ಚಲಾಯಿಸಿದ್ರ? ಇದ್ರ ಬಗ್ಗೆ ಈಗ ಒಂದಷ್ಟು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಈ ವಿಚಾರವಾಗಿ ಆರ್ ಅಶೋಕ್ ಅವರು ಮತ್ತೆ ಏನು BY ವಿಜೇಂದ್ರ ಅವರು ಸದ್ಯಕ್ಕೀಗ ನಾವು ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಸಭೆಯನ್ನ ನಡೆಸೋದ್ ಬೇಡ, ಅಲ್ಲಿ ಆಣೆ ಪ್ರಮಾಣವನ್ನ ಮಾಡಿಸೋದ್ ಬೇಡ ಅಂತ ಹೇಳಿದ್ದಾರೆ. ಇದಕ್ಕೆ ಇನ್ನೂ ಒಂದು ಕಾರಣ ಇದೆ. ಕಾರಣ ಏನಂದ್ರೆ ಸುರೇಶ್ ಕುಮಾರ್ ಅವರು ಈ ವಿಚಾರಕ್ಕೆಲ್ಲ ನಾವು ಧರ್ಮಸ್ಥಳಕ್ಕೆ ಹೋಗೋದ್ ಬೇಡ ಅಂತ, ಪುಣ್ಯಕ್ಷೇತ್ರದಲ್ಲಿ ಈ ವಿಚಾರವೆಲ್ಲ ಪ್ರಸ್ತಾಪ ಮಾಡೋದ್ ಬೇಡ ಅಂತ ಹೇಳಿದ್ರು. ಹಾಗೂ ಏನು ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ, ಈ ರಾಜಕೀಯ ವಿಚಾರವೆಲ್ಲ ಧರ್ಮಸ್ಥಳದಂತಹ ದೇವಸ್ಥಾನದ ಹತ್ರ ಪ್ರಸ್ತಾಪ ಮಾಡೋದ್ ಬೇಡ, ಬೇರೆ ಯಾವ್ದಾದ್ರು ಮಾರ್ಗದಲ್ಲಿ ಇದನ್ನ ಪತ್ತೆ ಹಚ್ಚನ, ಅಲ್ಲಿಗೆ ತೆಗೆದುಕೊಂಡು ಹೋಗೋದು ಬೇಡ, ಆಣೆ ಪ್ರಮಾಣ ಬೇಡ ಅಂತೇಳಿ ಅವರು ಒಂದಷ್ಟು ಸಜೆಷನ್ ಕೊಡ್ತಾರೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿದಂತಹ ಆರ್ ಅಶೋಕ್ ಮತ್ತು BY ವಿಜೇಂದ್ರ ಅವರು ಸದ್ಯಕ್ಕೆ ಆಣೆ ಪ್ರಮಾಣ ಬೇಡ ಅಂತೇಳಿ ತೀರ್ಮಾನಿಸಿದ್ದಾರೆ. ಹಾಗಾದ್ರೆ ಇದರಿಂದ ಅಡ್ಡ ಮತದಾನ ಮಾಡಿದವರಿಗೆ ರಿಲೀಫ್ ಸಿಗ್ತಾ? ಖಂಡಿತ ರಿಲೀಫ್ ಸಿಕ್ಕಿಲ್ಲ. ಯಾಕೆಂದ್ರೆ DV ಸದಾನಂದ ಗೌಡ ಅವರು ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ಈ ಮಾಹಿತಿಯ ಆಧಾರವಾಗಿ ಇಟ್ಕೊಂಡು ಆರ್ ಅಶೋಕ್ ಅವರು ಮತ್ತು BY ವಿಜೇಂದ್ರ ಅವರು ದೆಹಲಿ ಹೈಕಮಾಂಡ್ಗೆ ಒಂದು ವರದಿಯನ್ನು ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ನ ಮೀಟಿಂಗ್ ನಲ್ಲಿ ಇಂತ ನಮ್ಮ ಶಾಸಕರು ಭಾಗವಹಿಸಿದ್ರಂತೆ, ಹಾಗಾಗಿ ಇಂಥವರೇ ಅಡ್ಡ ಮತದಾನ ಮಾಡಿರುವ ಎಲ್ಲಾ ಗುಮಾನಿ ನಮ್ಗಿದೆ, ಇವ್ರ ಮೇಲೆ ನೀವು ಒಂದಷ್ಟು ಪರಿಶೀಲನೆ ಮಾಡಬೇಕು, ತನಿಖೆ ನಡೆಸಬೇಕಂತ ಹೇಳಿ ರಾಜ್ಯ ಘಟಕದ ಕಡೆಯಿಂದ ಹೈಕಮಾಂಡ್ಗೆ ಒಂದಷ್ಟು ವರದಿಯನ್ನ ಕೊಡಲು ತೀರ್ಮಾನಿಸಿದಾರಂತೆ. ಹಾಗಾಗಿ ಇನ್ನೊಂದು ಮಾತನ್ನ ಹೇಳ್ತಾರೆ ಆರ್ ಅಶೋಕ್ ಅವರು, ರಾಜ್ಯ ಬಿಜೆಪಿ ಘಟಕದ ಮೇಲೆ ಹೈಕಮಾಂಡ್ ಗರಂ ಆಗಿದೆ ಅನ್ನೋದೆಲ್ಲ ಸುಳ್ಳು, ನಾವೇ ಕೂಡ ಅವ್ರನ್ನ ಟೈಮ್ ಕೇಳಿದ್ದೇವೆ, ನಾವೇ ಬಂದು ವರದಿ ಕೊಡ್ತೀವಿ ಅಂತ ಹೇಳಿದ್ದೇವೆ, ನಮ್ಗೆ ಬೇಸರ ಆಗಿದೆ ಅಡ್ಡ ಮತದಾನ ಆಗಿರೋದ್ರಿಂದ, ಹಾಗಾಗಿ ನಾವೇ ಟೈಮ್ ತಗೊಂಡು ಬಿಜೆಪಿ ರಾಜ್ಯಾಧ್ಯಕ್ಷರ ಹತ್ರ ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ಏನೇ ಹೇಳ್ಬೋದು, ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಅವರ ಸಮರ್ಥನೆಗೆ ಇಲ್ಲಿ ಏನೇ ಹೇಳ್ಕೋಬಹುದು. ಹಾಗೆ ಬಿಜೆಪಿ ಏನು ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾಗಿರೋ ಆರ್ ಅಶೋಕ್ ಅವರು ಏನೇ ಸಮರ್ಥನೆ ಮಾಡ್ಕೋಬಹುದು. ಆದ್ರೆ
ದೆಹಲಿ ಮಟ್ಟದಲ್ಲಿರುವಂತಹ ರಾಷ್ಟ್ರ ಮಟ್ಟದ ಹೈಕಮಾಂಡ್ ಒಂದಷ್ಟು ಚಾಟಿ ಅಂತ ಬೀಸೇ ಇರುತ್ತೆ. ಯಾಕೆಂದ್ರೆ ಇಷ್ಟು ಶಿಸ್ತುಬದ್ಧವಾದ ಪಕ್ಷ, ಇಷ್ಟು ಸುದೀರ್ಘವಾಗಿ ಒಂದಷ್ಟು ಸ್ಟ್ರಾಟಜಿಗಳನ್ನ ರೂಪಿಸಿ ಎಲ್ಲಾ ರಾಜ್ಯದಲ್ಲಿ ಗೆಲುವನ್ನು ಸಾಧಿಸ್ತಾ ಇರುವಂತಹ ಪಕ್ಷದಲ್ಲಿ ಅದು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡು ಕೇವಲ ಕೆಲವೇ ದಿನಗಳಲ್ಲಿ ಏನ್ ನಡೆದಂತ ವಿಧಾನ ಪರಿಷತ್ತಲ್ಲಿ ಈ ರೀತಿ ಒಂದು ಸ್ಟ್ರಾಟಜಿನ ರೂಪಿಸಿ ವಿನ್ ಆಗ್ತಾರೆ ಅಂದ್ರೆ ನಾವು ಬಿಜೆಪಿ ಪಕ್ಷದಲ್ಲಿ ಇಟ್ಕೊಂಡು ನೀವು ಏನ್ ಮಾಡ್ತಾ ಇದ್ದೀರಾ ಅಂತೇಳಿ ಒಂದಷ್ಟು ಗರ್ಮ ಆಗಿರೋದಂತೂ ಸತ್ಯ. ಅದಕ್ಕೆ ಈಗ ಉತ್ತರ ಕೊಡಬೇಕಾಗಿದೆ. ಹಾಗಾಗಿ ಒಂದಷ್ಟು ಅಡ್ಡ ಮತದಾನದ ವಿಚಾರವಾಗಿ ಹಾನಿ ಪ್ರಮಾಣದ ಒಂದು ಯೋಜನೆಯನ್ನು ಹಾಕೊಂಡಿದ್ರಲ್ಲ, ಅದನ್ನ ಈಗ ಸದ್ಯಕ್ಕೆ ಕೈ ಬಿಟ್ಟಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಸುಳಿವು ಈಗ ಗೊತ್ತಾಗಿದೆ. ಡಿ ವಿ ಸದಾನಂದ ಗೌಡರಿಂದ ಆರ್ ಅಶೋಕ್ ಅವ್ರಿಗೆ ಮತ್ತೆ ಬಿ ವೈ ವಿಜೇಂದ್ರ ಅವ್ರಿಗೆ ಯಾರು ಅಡ್ಡ ಮತದಾನ ಮಾಡೋರು ಅಂತ ಸುಳಿವು ಗೊತ್ತಾಗಿದೆ. ಅದನ್ನ ಈಗ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಈಗ ತೆಗೆದು ಇಡಲು ಹೋಗ್ತಾ ಇದ್ದಾರೆ. ಅಂದ್ರ ಯಾರ್ಯಾರ ಹೆಸರಿದೆ ಅಂತ ಹೇಳಿ ಆ ಲೀಸ್ಟ್ ಅನ್ನ ಅವರಿಗೆ ಕೊಡುವುದಕ್ಕೆ ಹೋಗ್ತಾ ಇದ್ದಾರೆ. ಆ ಲೀಸ್ಟ್ ಅನ್ನ ಪಡೆದಂತ ಹೈಕಮಾಂಡ್ ಯಾರು ಅಡ್ಡ ಮತದಾನ ಮಾಡಿದ್ರು ಅಂತ ಅನುಮಾನದ ಮೇಲೆ ಇವ್ರು ಕೂಡ ಒಂದು ರಿಪೋರ್ಟ್ ಮೇಲೆ ಅವ್ರನ್ನ ಕರೆದು ಕ್ರಾಸ್ ಎಂಕ್ವೈರಿಯನ್ನ ಮಾಡ್ಬೇಕಾಗುತ್ತೆ. ಈಗ ಹಾಗಾದ್ರೆ ಅಡ್ಡ ಮತದಾನ ಮಾಡಿದವ್ರಿಗೆ ಶಿಕ್ಷೆ ಆಗುತ್ತಾ, ಅವ್ರ ಮೇಲೆ ನೋಟಿಸ್ ಕೊಡ್ತಾರ, ಅವ್ರ ಮೇಲೆ ಕ್ರಮ ಕೈಗೊಳ್ತಾರ? ಇಲ್ಲಿ ಬಹುಮುಖ್ಯವಾಗಿರೋದು ಅಡ್ಡ ಮತದಾನ ಮಾಡಿದವರು ಹೊಸ ಶಾಸಕರ, ಇಲ್ಲ ಒಂದಷ್ಟು 2-3 ಬಾರಿ ಗೆದ್ದಿರೋ ಶಾಸಕರ, ಇಲ್ಲ ಬಿಜೆಪಿಯ ರಾಜ್ಯದ ಹಿರಿಯ ನಾಯಕರ ಅನ್ನೋದು ಬಹುಮುಖ್ಯವಾಗಿ ಗೊತ್ತಾಗ್ಬೇಕಾಗಿದೆ. ಒಂದು ವೇಳೆ ಹೊಸ ಶಾಸಕರಾಗಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ. ಆದ್ರೆ ಯಾರಾದ್ರೂ ಹಿರಿಯ ಶಾಸಕರು ಇದ್ರಲ್ಲಿ ಭಾಗವಹಿಸಿದ್ರೆ ಅದನ್ನ ಅಲ್ಲಿಗೆ ಬಿಡೋ ಸಾಧ್ಯತೆಗಳು ಇರ್ತವೆ. ಯಾಕೆಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಬೇರೆ ತರ ಒಂದು ಮೆಸೇಜ್ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಕೈ ಬಿಡುವಂತ ಸಾಧ್ಯತೆಗಳು ಇವೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಆರ್ ಅಶೋಕ್ ಅಂತೂ ತೀವ್ರ ವಾಗ್ದಾಳಿ ನಡೆಸಿದ್ರು. ಮೀರ್ ಸಾದಿಕ್ಗಳನ್ನ ಯಾವುದೇ ಕಾರಣಕ್ಕೆ ಬಿಡಲ್ಲ ಅಂತ ಹೇಳಿ. ಈಗ ಯಾರು ಅನ್ನೋದು ಒಂದಷ್ಟು ಸುಳಿವಂತ ಅವ್ರಿಗೆ ಸಿಕ್ಕಿದೆ. ಈಗ ಏನ್ ಮಾಡ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಇದಿಷ್ಟು ಈಗ ಆಣೆ ಪ್ರಮಾಣದಿಂದ ಬಿಜೆಪಿ ಹಿಂದೆ ಸರಿದಂತ ಪ್ರಹಸನ. ಇದರಿಂದ ಒಂದಷ್ಟು ಅಡ್ಡ ಮತದಾನ ಮಾಡಿದಾಗ ಒಂದಷ್ಟು ರಿಲೀಫ್ ಆಗಿದೆ. ದೇವ್ರ ಮುಂದೆ ಹೋಗಿ ಪ್ರಮಾಣ ಮಾಡ್ಬೇಕಾಯ್ತಪ್ಪ, ಹೆಂಗ ತಪ್ಪಿಸ್ಕೊಂಬಿಟ್ಟು ಅಂತ ಹೇಳಿ. ಆದ್ರೆ ಹೈಕಮಾಂಡ್ ಮುಂದೆ ವರದಿ ಹೋಗುತ್ತೆ, ಅಲ್ಲಿ ಹೇಗೆ ತಪ್ಪಿಸ್ಕೊಂತಾರೆ ಅನ್ನೋದೇ ವೆರಿ ಇಂಪಾರ್ಟೆಂಟ್. ಈಗ ಇದಿಷ್ಟು ಪೊಲಿಟಿಕಲ್ ಬಿಜೆಪಿಯ ಅಪ್ಡೇಟ್, ಬಿಜೆಪಿ ಪೊಲಿಟಿಕಲ್ ಅಪ್ಡೇಟ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.